ಹಾಯ್ ಹಲೋ ಎವ್ರಿವ್ಯಾನ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದಾನೇ ಶುರು ಮಾಡ್ತಾ ಇದ್ದೀನಿ. ಸೊ ಕೋಲ್ಡ್ ಆಗಿದ್ದು ಇನ್ನೂ ಥ್ರೋಟ್ ಸ್ವಲ್ಪ ಹಾಗೇ ಇದೆ, ಗಂಟಲು ಇನ್ನೂ ಸರಿ ಹೋಗಿಲ್ಲ. ಸೊ ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಅವಳನ್ನ ಇವತ್ತು ಹೇರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಅವಳಿಗೆ ಮುಡಿ ಕೊಟ್ಟ ಮೇಲೆ ಈಗ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಳು ಎದ್ದಾಳೋದ್ರೊಳಗೇನೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಬಿಡೋಣ ಅಂತ. ಸೊ ಹಾಗೆಯೇ ರೂಮ್ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು ಪ್ಯಾಕಿಂಗ್ ಮಾಡೋ ಅರ್ಜೆಂಟಲ್ಲಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ, ಇನ್ಯಾರು ಮಾಡಲ್ಲ ನಾನಿಲ್ಲ ಅಂದರೆ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗಳಿಗೆ ಇನ್ನು ಫಸ್ಟ್ ಏರ್ ಕಟ್ಟು. ಸೊ ನನಗಂತೂ ತುಂಬ ಎಕ್ಸೈಟ್ಮೆಂಟು. ನನ್ನ ಮಗಳು ಅದನ್ನ ಹೇಗೆ ತೊಗೋತಾಳೆ ಅಂತ ಗೊತ್ತಿಲ್ಲ. ಸೊ ನಾವು ಹೋಗಿದ್ದು ಕಲರ್ಸ್ಗೆ. ಪ್ರಿಯರಾಗಿ ನಾನು ಅಪಾಯಿಂಟ್ಮೆಂಟ್ನ ತೊಗೊಂಡಿದ್ದೆ, ಬಿಕಾಸ್ ರಶ್ ಇದ್ದರೆ ನನ್ನ ಮಗಳನ್ನ ಹಿಡಿಯೋಕ್ಕೂ ಆಗೋಲ್ಲ. ಸೊ ಇವರೇ ನನ್ನ ಮಗಳದ್ದು ಹೇರ್ ಕಟ್ ಮಾಡಿದ್ದು. ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿದ್ರು ಪಿಂಕುನ, ಬಿಕಾಸ್ ಅವಳು ಸುಮ್ಮನೆ ಕೂತ್ಕೋತಾನೆ ಇರಲಿಲ್ಲ. ತರಲೆ ಜಾಸ್ತಿ ಆಗಿಬಿಟ್ಟಿತ್ತು ಅವಳದು ಅಲ್ಲಿ ಹೋದ ತಕ್ಷಣ. ಎಲ್ಲ ಮಕ್ಕಳು ಅಳ್ತಾರೆ, ಬಟ್ ಇವಳೇನು ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾಳೆ ಅಂತಿದ್ರು ಅವರೆಲ್ಲ. ಬಿಕಾಸ್ ಅವಳಿಗೆ ಏನಕ್ಕೆ ಅಷ್ಟೊಂದು ಖುಷಿ ಆಗ್ತಿತ್ತು ಅಂದರೆ ಫ್ರಂಟಲ್ಲಿ ಮಿರರ್ ಇತ್ತು ಅವಳಿಗೆ ಎಕ್ಸಾಕ್ಟಾಗಿ. ಅದನ್ನು ನೋಡ್ತಾ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗಿಬಿಟ್ಟಿತ್ತು. ಬಟ್ ಎಂಡಿಂಗಲ್ಲಿ ಅವಳು ಸುಮ್ಮನೆ ತುಂಬ ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಸೊ ಆದ್ರೂ ಅವರು ನೀಟಾಗಿ ನಮಗೆ ಹೇರ್ ಕಟ್ ಮಾಡಿಕೊಟ್ರು. ಸೊ ನಾನು ಹೋಗಿದ್ದು ಕುವೆಂಪು ನಗರ್ ಬ್ರ್ಯಾಂಚಿಗೆ. ಸೊ ಹಾಗೆಯೇ ಅವಳದು ಏರ್ ಕಟ್ ಮುಗಿದ್ಮೇಲೆ ಅವಳದು ಲುಕ್ ಬಂದು ಹೀಗಿತ್ತು. ಸೊ ಹಾಗೆಯೇ ಇನ್ನು ಮನೆಗೆ ಹೊರಡೋಣ, ಮಳೆ ಬರೋ ಥರ ಇದೆ ಅಂದ್ಬಿಟ್ಟು ಬೇಗ ಹೊರಟ್ವಿ. ಅಲ್ಲಿಂದ ಬಂದ ತಕ್ಷಣ ನನಗೆ ಮೀಶೋದು ಒಂದು ಪಾರ್ಸಲ್ ಬಂದಿತ್ತು. ಸೊ ನಾನು ಬಂದು ರೆಫ್ರಿಜರೇಟರ್ದು ಸ್ಟೋರೇಜ್ ಬಾಕ್ಸ್ ಬರುತ್ತಲ್ಲ, ಅದನ್ನು ಆರ್ಡರ್ ಮಾಡಿದ್ದೆ. ಸೊ ಅದನ್ನ ಅನ್ಬಾಕ್ಸ್ ಮಾಡಿ, ಸೊ ಹಾಗೆಯೇ ಪಿಜ್ಜಾ ತಿನ್ಬೇಕನ್ಸಿತ್ತು ಅಂದ್ಬಿಟ್ಟು ಪಿಜ್ಜಾ ಆರ್ಡರ್ ಮಾಡಿಕೊಂಡು, ಕಿಚನ್ ಅಂತೂ ಸೀರಿಯಸ್ಲಿ ಹೇಳಬೇಕಂದ್ರೆ ಕ್ಲೀನೇ ಮಾಡಿರಲಿಲ್ಲ. 2 months ಆಗಿತ್ತು ಅನಿಸುತ್ತೆ. ಕೈ ನೋವು ಅಂತ ನಾನಂತೂ ಏನೂ ಮಾಡ್ತಾನೇ ಇರಲಿಲ್ಲ. ಹಾಗಾಗಿ ಅದೆಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಇನ್ನು ಅಂತ ಅಂದ್ಬಿಟ್ಟು ಬಿಟ್ಕೊತ ಹೋದರೆ ಹಾಗೇ ಕೆಲಸ ಎಲ್ಲ ಹಾಗೆ ಬ್ಯಾಕ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಧೈರ್ಯದಿಂದ ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು, ಬಟ್ ತುಂಬ ಪ್ರೆಷರ್ ಹಾಕ್ಬಿಡಿ ಅಂತ ಹೇಳಿದರು ಹ್ಯಾಂಡ್ಗೆ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯೂಶ್ವಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಗುರು ಮೇಂಟೈನ್ ಮಾಡೋಕ್ಕೆ ಮನೇನ. ಸೊ ಹಾಗೆಯೇ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ವ್ರ್ಯಾಪ್ ಮಾಡಿಬಿಡೋಣ ವಾಲ್ಗೆ. ಯಾಕೆ ಅಂದರೆ ಆಯಿಲೆಲ್ಲ ಸ್ಪಿಲ್ ಆಗ್ತಿರುತ್ತೆ ಒಗ್ಗರಣೆ ಹಾಕಿದ್ದು ಅಂತ ಅಂದ್ಕೊಂಡು ಅದನ್ನೆಲ್ಲ ಸ್ಟಿಕ್ ಮಾಡಿದೆ. ಬಟ್ ನಂಗೆ ನೀಟಾಗಿ ಬರಲಿಲ್ಲ, ಬಂದಂತೆ ಇರಲಿ ಅಂತ ಅಂದ್ಬಿಟ್ಟು ಹೇಗೆ ಹಾಗೂ ಈಗೂ ಸ್ಟಿಕ್ ಮಾಡಿದೆ. ಸೊ ಹಾಗೆಯೇ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿರಲಿಲ್ಲ ಅಂದ್ಬಿಟ್ಟು ಆಯಿಲ್ದು ಏನು ದೀಪಗಳೆಲ್ಲ ಇದೆ ಅದರದ್ದು ಪ್ಲೇಟ್ ಎಲ್ಲ ತುಂಬ ಅಂದರೆ ತುಂಬ ಸ್ಟಿಕ್ಕಿಯಾಗಿ ಗ್ರೀಸಿ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ತೆಕ್ಕೊಂಡು ಇದನ್ನ ಹೆಂಗಪ್ಪ ಕ್ಲೀನ್ ಮಾಡೋದು ಅನಿಸ್ತಿತ್ತು. ಅಷ್ಟೊತ್ತಿಗೆ ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಕೇಳಿದ್ಕೆ ಅವರು ಈ ಥರ ಕುದಿಯೋ ನೀರಿಗೆ ಹಾಕಿದ್ರೆ ಚೆನ್ನಾಗಿ ಆ ನೀರಿಗೆ ಎಲ್ಲ ಕ್ಲೀನ್ ಆಗುತ್ತೆ, ಆಮೇಲೆ ನಿಮಗೆ ಸ್ವಲ್ಪ ಲೈಟಾಗಿ ಉಜ್ಜಿದ್ರೆ ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸೊ ದೀಪನ ಹಾಗೇ 40 to 45 minutes ಸೋಕ್ ಮಾಡಿಬಿಟ್ಟು ನಾನು ಮಿಕ್ಕಿದ್ದೇನಿದೆ ದೇವ್ರದ್ದು ಅದನ್ನೆಲ್ಲ ಐಟಮ್ಸ್ನ ಕ್ಲೀನ್ ಮಾಡಿಕೊಂಡು ಪೂಜಾರಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಬಂದರೆ ನನ್ನ ಮಗಳು ಬಂದ್ಲಪ್ಪ. ಅಲ್ಲಿ ಕ್ಲೀನಿಂಗ್ ಮಾಡೋಕ್ಕೆ ಬಿಡಲ್ಲ ನೀನು, ಕ್ಲೀನಿಂಗ್ ಮಾಡೋಕ್ಕೆ ಬಿಡ್ತಿಲ್ಲ. ದೇವ್ರ ಮನೆಯೊಳಗೆ ನಾನು ಬರ್ತೀನಿ ಅಂತಿದ್ದಾಳೆ. ನನಗೇ ಜಾಗ ಸಾಲಲ್ಲ ಇಲ್ಲಿ, ಅಷ್ಟು ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದಾರೆ ದೇವ್ರ ಮನೇನ. ಅಯ್ಯೋ ಕಂದ. ಬ್ಲಾಗರ್ ಬಂದರು, ಬ್ಲಾಗರು ಹಾಯ್ ಮಾಡು. ಸೊ ದೀಪ ನೀಟಾಗಿದೆ, ಬಿಸಿನೀರಲ್ಲಿ ನೆನೆಸಿ ಸೊ ಆಯಿಲೆಲ್ಲ ಬಿಟ್ಕೊಂಡ್ಮೇಲೆ ಚೆನ್ನಾಗಿ ಸ್ಟೀಲ್ ಬ್ರಷಲ್ಲಿ ಒಂಚೂರು ರಬ್ ಮಾಡಿದ್ರೆ ಸಾಕು. ಆಮೇಲೆ ನೀವು ಪೀತಾಂಬರಿ ಹಾಕ್ಕೊಂಡು ವಾಶ್ ಮಾಡಿದ್ರೆ ಈ ಥರ ಏನಿದೆ ಹೊಸ ಥರನೇ ಕಾಣಿಸುತ್ತೆ. ಸೊ ಇವನ್ ಪ್ಲೇಟ್ ಕೂಡ ಅಷ್ಟೇ ಕ್ಲೀನಾಗಿದೆ. ಸೊ ಇನ್ನು ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಇದು ಪೂಜೆ ಮಾಡ್ಬೋದು ಅಂದ್ಬಿಟ್ಟು ನೈಟೇ ರೆಡಿ ಮಾಡ್ಕೊತಿದ್ದೀನಿ. ನನ್ನ ಮಗಳು ಎದ್ದೊಳೋದ್ರೊಳಗೆ ಎದ್ದರೆ ನಾನು ಬೇಗ ಕೆಲಸ ಆದಂಗೆ. ಸೊ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ.
ಇನ್ನು ನೈಟ್ ಊಟಕ್ಕೆ ಬಜ್ಜಿ ಮಾಡ್ಕೊಳ್ಳೋಣ ಅನ್ನ ಸಾಂಬಾರು ಜೊತೆಗೆ ಅಂದ್ಬಿಟ್ಟು. ಹಾಗೆಯೇ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ಗೆ ಸ್ವಲ್ಪ ಕೆಲಸ ಇತ್ತು ಸಿಟಿಲಿ ಅಂತ ಹೊರಗೆ ಹೋಗಿದ್ದೆ. ಹಾಗೆ ಬರ್ತಾ ಈ ಕಾರ್ಟ್ನ ನೋಡಿದಾಗ ನನಗೆ ಇಲ್ಲಿ ಮಜ್ಜಿಗೆ ಕುಡಿಬೇಕು ಅನಿಸ್ತು, ಯಾಕೆಂದರೆ ತುಂಬ ಬಿಸಿಲಿತ್ತು. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ನನಗೂ ಮಜ್ಜಿಗೆ ಬೇಕು ಅಂತ ಅಂದಿದ್ರು ಅಂದ್ಬಿಟ್ಟು ಅವ್ರಿಗೂ ಕೂಡ ಮನೆಗೆ ಮಜ್ಜಿಗೆನ ಪಾರ್ಸಲ್ ತೊಗೊಂಡೋದೆ. ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಬೇಕಂದರೆ ಅಂಬ್ಲಿ ಆಗಲಿ ಅಥವಾ ಏನೇ ಆಗಲಿ ಮಜ್ಜಿಗೆ ಮೆಣಸಿನ್ಕಾಯಿ ಆ ಥರ ಎಲ್ಲ ಸೈಡ್ಸ್ ಇತ್ತು ಅದಕ್ಕೆ ಅಂತಲೇ. ಸೊ ಹಾಗೆಯೇ ಮನೆಗೆ ಬಂದು ಪೇಸ್ಟ್ರಿ ಎಲ್ಲ ತಿಂದ್ಕೊಂಡು ಸೊ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.